ಹಾಯ್ ಎವ್ರಿವನ್, ಈ ವಿಡಿಯೋದಲ್ಲಿ 585ರ ಕ್ಯೂಬನ್ನು ಹೇಗೆ ಕಂಡುಹಿಡಿಯುವುದನ್ನು ನೋಡಿಕೊಳ್ಳೋಣ. 585ನ್ನು ನಾವು 600 - 15 ಅಂತ ಬರಿಬೋದು. ಸೊ 585ರ ಕ್ಯೂಬ್ ಏನಾಗುತ್ತೆ ಅಂದ್ರೆ 600 - 15ರ ಹೋಲ್ ಕ್ಯೂಬ್ ಆಗುತ್ತೆ. ನೆಕ್ಸ್ಟ್ ನಾವು ಇಲ್ಲಿ 15ರ ಕ್ಯೂಬನ್ನು ಕಂಡುಹಿಡ್ಕೋಬೇಕು. 15ರ ಕ್ಯೂಬ್ ಅಂತಂದ್ರೆ 10 + 5 ಅಂತ ಬರಿಬೋದು. 10 + 5 ಇದರ ಹೋಲ್ ಕ್ಯೂಬ್ ಆಗುತ್ತೆ. ಸೊ ಇಲ್ಲಿ ಇದನ್ನು ಯಾವ ರೀತಿ ಕಂಡುಹಿಡಿಯೋದಂದ್ರೆ ಇಲ್ಲಿ 1 ಕ್ಯೂಬನ್ನು ಬರಿಬೇಕು. ಫಸ್ಟ್ 1 ಡಿಜಿಟ್ ಇದೆಯಲ್ಲ, ಸೊ ಇಲ್ಲಿ 1 ಕ್ಯೂಬ್ ಬರೀರಿ. ನೆಕ್ಸ್ಟ್ 1 ಇಂಟು ಇದನ್ನು 1 ಇದೆಯಲ್ಲ ಇದ್ರದ್ದು ಸ್ಕ್ವೇರ್ ಮಾಡಬೇಕು. ಸೊ 1² × 5 × 3. ನೆಕ್ಸ್ಟ್ ಪಾರ್ಟ್ ಒಳಗೆ ಏನು ಮಾಡ್ಬೇಕಂದ್ರೆ 1 ಇಂಟು 5 ಇದೆಯಲ್ಲ ಅದನ್ನು 5² ಮಾಡಬೇಕು. 5² ನೆಕ್ಸ್ಟ್ ಇಂಟು 3 ಮಾಡಬೇಕು. ಆಮೇಲೆ ನೆಕ್ಸ್ಟ್ ಪಾರ್ಟಲ್ಲಿ 5 ಕ್ಯೂಬ್ ಬರಿಬೇಕು ಲಾಸ್ಟ್. ಸೊ ಹೀಗೆ ಬರೆದಾಗ ಇದು ಏನಾಗುತ್ತೆ 5 ಕ್ಯೂಬ್ 125 ಆಗುತ್ತೆ. ಇದು 1 ಇಂಟು 5² × 3 ಅಂದರೆ 75 ಆಗುತ್ತೆ. 1² × 5 × 3 ಅಂದಾಗ ಇದು 15 ಆಗುತ್ತೆ. ಇದು 1² ಅಂದ್ರೆ 1 ಆಗುತ್ತೆ. ನೆಕ್ಸ್ಟ್ ಇದು ಇಲ್ಲಿ 1 0 ಇರೋದ್ರಿಂದ 10 + 5 ಇಲ್ಲಿ 0 1 0 ಇರೋದ್ರಿಂದ ಸೊ ಇಲ್ಲಿ 1 ಡಿಜಿಟ್ ಮಾತ್ರ ಬರೀಬೇಕು. ಸೊ ಇಲ್ಲಿ 125ರಲ್ಲಿ 5ನ್ನು ಹಾಗೆ ಬರೀರಿ. ಈ 12 ಈ ಕಡೆ ಹೋದ್ರೆ ಕ್ಯಾರಿ ಆಗುತ್ತೆ. 75 + 12 ಏನಾಯಿತು 87 ಆಯಿತು. ಸೊ 87 ಬರೀರಿ. ನೆಕ್ಸ್ಟ್ 15 ನೆಕ್ಸ್ಟ್ 1 ಈ 5 ಹಾಗೆ ಬರೀರಿ. 7 ಹಾಗೆ ಬರೀರಿ. 8 ಈ ಕಡೆ ಹೋದರೆ ಕ್ಯಾರಿ ಆಗುತ್ತೆ. 15 8 23 ಆಯಿತು. 1 23 7 5 ನೆಕ್ಸ್ಟ್ 5 ಹಾಗೆ ಬರೀರಿ. 7 ಹಾಗೆ ಬರೀರಿ. 3 ಹಾಗೆ ಬರೀರಿ. ಈ 2 ಈ ಕಡೆ ಹೋದ್ರೆ ಕ್ಯಾರಿ ಆಗುತ್ತೆ. ಸೊ 2 1 3 ಆಯಿತು. 3375 ನಮಗೆ 15ರ ಕ್ಯೂಬ್ ಏನು ಸಿಕ್ತು 3375 ಸಿಕ್ತು. ಅದೇ ರೀತಿಯಾಗಿ ಈಗ ನಾವು 585ರ ಕ್ಯೂಬ್ ಕಂಡುಹಿಡ್ಕೋಬೇಕು. 585ನ್ನು ನಾವು 600 - 15 ಅಂತ ಬರೆದಿದ್ದೀವಿ. ಸೊ 600 - 15 ಹೋಲ್ ಕ್ಯೂಬ್ ಮಾಡಬೇಕು. ಇಲ್ಲಿ ಫಸ್ಟ್ 4 ಪಾರ್ಟ್ಸ್ ಆಗ್ತಾವೆ. ಇಲ್ಲಿ ಫಸ್ಟ್ ಪಾರ್ಟ್ನಲ್ಲಿ ಏನು ಬರಬೇಕಂದ್ರೆ 6 ಕ್ಯೂಬ್ ಬರ್ಕೋಬೇಕು. ನೆಕ್ಸ್ಟ್ ಪಾರ್ಟ್ನಲ್ಲಿ 6² × 15 × 3 ಬರ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಥರ್ಡ್ ಪಾರ್ಟಲ್ಲಿ 6 × 15² × 3 ಮಾಡ್ಕೋಬೇಕು. ಲಾಸ್ಟ್ ಪಾರ್ಟಲ್ಲಿ 15 ಕ್ಯೂಬ್ ಮಾಡಬೇಕು. ಸೊ ಹೀಗೆ ಮಾಡಿದಾಗ ಕೆಳಗಡೆ ಆನ್ಸರ್ 216 1620 4050 3375 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಇದು ಮೈನಸ್ ಇರೋದ್ರಿಂದ 600 - 15 ಇರೋದ್ರಿಂದ ಇಲ್ಲಿ ಮೈನಸ್ ಚಿಹ್ನೆ ಇರೋದ್ರಿಂದ ಸೊ ಇಲ್ಲಿ +- ಅಂತ ಡಿವೈಡ್ ಮಾಡ್ಕೋಬೇಕು. ಸೊ ಲಾಸ್ಟ್ 3375 ಇದೆಯಲ್ಲ ಇದನ್ನು ನಾವು ಮೈನಸ್ ಕೆಳಗಡೆ ಮೈನಸ್ ಇರೋದ್ರಿಂದ ಇದನ್ನು ದೊಡ್ಡದಕ್ಕೆ ಅಂದರೆ 4000 ಅಂದರೆ ಲಾಸ್ಟ್ 3 zeros ಬರಬೇಕು. ಇಲ್ಲಿ 2 0 ಇರೋದ್ರಿಂದ ಲಾಸ್ಟ್ 3 0 ಬರೋ ಥರ ಇದರಲ್ಲಿ ನಾವು ಕಳಿಬೇಕು. 4000ದಲ್ಲಿ 3375 ಕಳೆದ್ರೆ 625 ಬರುತ್ತೆ. ಸೊ ಇಲ್ಲಿ 4000ದಲ್ಲಿ 3000 ಕಳೆದ್ರೆ 1000 ಇದ್ದು 1000ದಲ್ಲಿ 375 ಕಳಿಬೇಕು. ಸೊ ಇಲ್ಲಿ 3ರ 9 ಕಾಂಪೊನೆಂಟ್ 6 ಆಗುತ್ತೆ. ಸೊ 6 7ರದ್ದು 9 ಕಾಂಪೊನೆಂಟ್ 2 ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಇದ್ರದ್ದು 10 ಕಾಂಪೊನೆಂಟ್ ಬರಬೇಕು. ಸೊ 5 ಆಗುತ್ತೆ. ಸೊ 625. ನೆಕ್ಸ್ಟ್ ಇಲ್ಲಿ 4000ದಲ್ಲಿ ಕಳೆದಿದ್ದೀವಲ್ಲ ಇದರಲ್ಲಿ 2 0 ಬಿಟ್ಟು 2 0 ಬಿಟ್ಟಾಗ 40 ಆಗುತ್ತೆ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಪ್ಲಸ್ ಇರುತ್ತಲ್ಲ ಅದರಲ್ಲಿ ಮೈನಸ್ ಮಾಡಬೇಕು. -40 ಮಾಡಬೇಕು. ಸೊ 4050ರಲ್ಲಿ 40 ಕಳೆದ್ರೆ ಎಷ್ಟಾಯಿತು 4010 ಆಯಿತು. ನೆಕ್ಸ್ಟ್ ಸೆಕೆಂಡ್ ಪಾರ್ಟಲ್ಲಿ ಇಲ್ಲಿ ಏನಂತಂದ್ರೆ ಇಲ್ಲಿ 1625 ಇದ್ರ ಕೆಳಗಡೆ ಮೈನಸ್ ಇದೆಯಲ್ಲ ಸೊ ಇಲ್ಲಿ 2000ದಲ್ಲಿ 1620 ಕಳೆಯೋಣ. ನೆಕ್ಸ್ಟ್ ಅದ್ರದ್ದು ಆನ್ಸರ್ ಏನು ಬರುತ್ತೆ 380 ಬರುತ್ತೆ. ಸೊ 380 ಬಂದಿದೆಯಲ್ಲ ಈ 2000ದಲ್ಲಿ 2 0 ತೆಗೆದು ಈ 20ನ್ನು ವಾಪಸ್ ಇಲ್ಲಿ ಏನಿರುತ್ತಲ್ಲ ಪ್ಲಸ್ ಅದರಲ್ಲಿ ಮೈನಸ್ ಮಾಡಬೇಕು. ಸೊ 216ರಲ್ಲಿ 20ನ್ನು ಕಳಿಬೇಕು. ಫಸ್ಟು 2000ದಲ್ಲಿ 1620 ಕಳೆದ್ವಿ 380 ಬಂತು. ಸೊ ನೆಕ್ಸ್ಟ್ ಆ 2000ದಲ್ಲಿ 2 0 ತೆಗೆದು -20 ಆಗುತ್ತಲ್ಲ ಆ 20ನ್ನು ನೆಕ್ಸ್ಟ್ ಪಾರ್ಟ್ನಿಂದ ಮೈನಸ್ ಮಾಡಬೇಕು. 216ರಲ್ಲಿ 20 ಕಳೆದ್ರೆ ಎಷ್ಟಾಯಿತು 196 ಆಯಿತು. ಸೊ ನಮಗೆ ಸಿಕ್ಕಿದೀಗ 196 380 4010 625. ಸೊ ಇಲ್ಲಿ 00 ಇರೋದ್ರಿಂದ ನಾವು 2 ಡಿಜಿಟನ್ನು ಹಾಗೆ ಇಟ್ಕೊಂಡು ನೆಕ್ಸ್ಟ್ ಕ್ಯಾರಿ ಕೊಡ್ತಾ ಬರಬೇಕು. ಇಲ್ಲಿ 625ರಲ್ಲಿ 25 ಹಾಗೆ ಇರಲಿ. 4016ರಲ್ಲಿ 16 ಹಾಗೆ ಇರಲಿ. 40 ಈ ಕಡೆ ಬಂದರೆ ಕ್ಯಾರಿ ಆಗುತ್ತೆ. ಸೊ 380 + 40 420 ಆಯಿತು. ಅದೇ ರೀತಿಯಾಗಿ 25 ಹಾಗೆ ಇರಲಿ 16 ಹಾಗೆ ಇರಲಿ 20 ಹಾಗೆ ಇರಲಿ. ಈ 4 ಈ ಕಡೆ ಹೋದರೆ ಕ್ಯಾರಿ ಆಗುತ್ತೆ. ಸೊ 196 + 4 ಏನಾಯಿತು 200 ಆಯಿತು. ಸೊ ಫೈನಲಿ ಆನ್ಸರ್ 585ರ ಕ್ಯೂಬ್ ಏನಾಗುತ್ತೆ 200201625. ಈ ಥರ ನಾವು ಎಷ್ಟೇ ಡಿಜಿಟ್ ಕೊಟ್ಟರು ಕೂಡ ನಾವು ಈಸಿಯಾಗಿ ಕ್ಯೂಬನ್ನು ಫೈಂಡ್ ಮಾಡ್ಬೋದು. ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.